ಆತ್ಮೀಯ ಶಿಕ್ಷಕರೇ, ನಿಷ್ಠಾ 3.0 ಈಗಾಗಲೇ ಆರಂಭವಾಗ್ತಾ ಇದೆ. ಅದಕ್ಕೂ ಮೊದಲು ನಾವೆಲ್ಲ ಈ ನಿಷ್ಠಾ 3.0ಗೆ ಮಾಡ್ಯೂಲ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಆ ದೀಕ್ಷಾ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಬೇಕು. ಅದರಲ್ಲಿ ನಿಷ್ಠಾಗಿ ನಾವು ಲಾಗಿನ್ ಆಗಬೇಕು. ಈಗಾಗಲೇ ನಾವು ಲಾಗಿನ್ ಆಗಿರ್ತಾರೆ, ಕೆಲವರು ಲಾಗೌಟ್ ಆಗಿರ್ತಾರೆ. ನಿಮಗೆ ಇದು ಗೊತ್ತು, ದೀಕ್ಷಾ ಆ್ಯಪನ್ನು ಓಪನ್ ಮಾಡ್ತೀರಿ. ದೀಕ್ಷಾ ಆ್ಯಪ್ ಓಪನ್ ಮಾಡಿದಾಗ ಇಲ್ಲಿ ಗಮನಿಸಬೇಕು, ಕೆಳಗಡೆ ಮನುಷ್ಯನ ಚಿಹ್ನೆ ಇದೆ. ಕೆಳಗಡೆ ಬಲಭಾಗದಲ್ಲಿ ಇಲ್ಲಿ ಪ್ರೆಸ್ ಮಾಡಿ. ಒಂದು ವೇಳೆ ನೀವು ಆಲ್ರೆಡಿ ಲಾಗಿನ್ ಆಗಿರೋ ತೊಂದರೆ ಇಲ್ಲ. ಯಾರ್ಯಾರು ಲಾಗಿನ್ ಆಗಿಲ್ಲ, ಲಾಗೌಟ್ ಆಗಿದರೆ ಈ ರೀತಿ ಗೆಸ್ಟ್ 1 ಅಂತ ಬರುತ್ತೆ. ಆದ್ಯತೆ ಪಠ್ಯಾಂಶದಿಂದ ಈ ರೀತಿ ಬರುತ್ತೆ. ಅವ್ರ ಹೆಸರು ಗ್ರೀನ್ ಟಿಕ್ ಬಂದಿರಲ್ಲ. ಅವ್ರು ಏನು ಮಾಡಬೇಕಂದ್ರೆ, ಇದು ಗೊಂದಲ ಆಗಿದೆ, ಹೇಗೆ ಲಾಗಿನ್ ಆಗಬೇಕು ಮತ್ತೆ ಅಂತ. ಇಲ್ಲಿ ಸುಲಭವಾದೊಂದು ಮಾರ್ಗ ಇದೆ, ಸ್ವಲ್ಪ ಗಮನ ಹರಿಸಿ ನೋಡಿ. ಇದನ್ನು ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ದೀಕ್ಷಾಗೆ ಮಿತಿಯಿಲ್ಲದ ಲಭ್ಯತೆ ಹೊಂದಿ ಎಲ್ಲ ಸೌಕರ್ಯಗಳ ಲಭ್ಯತೆಗೆ ಲಾಗಿನ್ ಆಗಿ ಅಂತ ಕೇಳಿದ್ದಾರೆ. ಅಲ್ಲೊಂದು ಲಾಗಿನ್ ಬಟನ್ ಕೊಟ್ಟಿದ್ದಾರೆ. ಆ ಲಾಗಿನ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ನಿಮಗೆ 3 ಆಪ್ಷನ್ಸ್ ಬರುತ್ತೆ. ಒಂದು ಲಾಗಿನ್ ವಿತ್ ದೀಕ್ಷಾ, ಅಥವಾ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್, ಅಥವಾ ಸೈನ್ ಇನ್ ವಿತ್ ಗೂಗಲ್ ಅಂತ. ಈಗ ಈ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಮತ್ತು ಸೈನ್ ಇನ್ ವಿತ್ ಗೂಗಲ್ ಈ ತಕ್ಷಣ ನಮಗೆ ಬೇಡ. ಈ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಆಗ್ಬೋದಾಗಿತ್ತು, ಈಗ ಅದು ಆಗ್ತಾ ಇಲ್ಲ. ಹಾಗಾಗಿ ಮೊದಲನೇ ಆಪ್ಷನ್ ಏನಿದೆ ನೋಡಿ, ಲಾಗಿನ್ ವಿತ್ ದೀಕ್ಷಾ, ಕೇಳಿಸ್ಕೊಳ್ಳಿ. ಈ ಮೊದಲನೇ ಆಪ್ಷನ್ ಇದೆಯಲ್ಲ, ಲಾಗಿನ್ ವಿತ್ ದೀಕ್ಷಾ, ಅಲ್ಲಿ ನಾವು ಲಾಗಿನ್ ಆಗಬೇಕಾಗತ್ತೆ. ರೀಲಾಗಿನ್ನು ಅಲ್ಲಿ ಪ್ರೆಸ್ ಮಾಡಿ. ಲಾಗಿನ್ ವಿತ್ ದೀಕ್ಷಾ ಪ್ರೆಸ್ ಮಾಡಿದ್ದೀನಿ. ಇಲ್ಲಿ ಎಂಟರ್ ಯುವರ್ ಇಮೇಲ್ ಆರ್ ಮೊಬೈಲ್ ನಂಬರ್ ಕೇಳುತ್ತೆ. ಅಲ್ಲಿ ಮೊಬೈಲ್ ನಂಬರ್ ಹಾಕೋಣ. ರಿಜಿಸ್ಟರ್ ಮೊಬೈಲ್ ನಂಬರ್, ನೀವು ಈಗಾಗಲೇ ಈ ಹಿಂದೆ ಕಳೆದ ವರ್ಷ ಹಾಕಿದ್ರಲ್ಲ ಅದೇ ಮೊಬೈಲ್ ನಂಬರ್ನ ಹಾಕಿ. ನಾನು ನನ್ನದೇ ಮೊಬೈಲ್ ನಂಬರನ್ನು ಹಾಕ್ತೀನಿ. ಸೊ ನನ್ನ ಮೊಬೈಲ್ ನಂಬರ್ ಹಾಕ್ತೀವಿ. ಅದು HRMSಗೆ ಅದು ಲಿಂಕ್ ಆಗಿರಬೇಕು. ನೀವು ಕಳೆದ ವರ್ಷ ಅದನ್ನೇ ಹಾಕಿರ್ತೀರ, ನಿಮ್ಮ ಅಧಿಕೃತ ಮೊಬೈಲ್ ನಂಬರ್ ಆಗಿರುತ್ತೆ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಪಾಸ್ವರ್ಡ್, ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ. ಸೊ ಒಂದೆಲ್ಲ ಗೊತ್ತಿದ್ರೆ ಹಾಕಿದ್ರೆ ಡೈರೆಕ್ಟಾಗಿ ಲಾಗಿನ್ ಆಗೋಗುತ್ತೆ. ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಫರ್ಗಟ್ ಪಾಸ್ವರ್ಡ್ ಕೊಟ್ಟಿದ್ದಾರೆ, ಫರ್ಗಟ್ ಪಾಸ್ವರ್ಡ್ ಅಂತ. ಆ ಫರ್ಗಟ್ ಪಾಸ್ವರ್ಡನ್ನ ಪ್ರೆಸ್ ಮಾಡ್ತೀನಿ ನೋಡಿ. ಫರ್ಗಟ್ ಪಾಸ್ವರ್ಡ್ ಕೊಟ್ಟಾಗ ಮತ್ತೆ ಅದೇ ಬರುತ್ತೆ. ಅಲ್ಲಿ ಮತ್ತೆ ಅದೇ ಥರ ಫೋನ್ ನಂಬರ್ ಹಾಕ್ತೀನಿ. ಇಲ್ಲಿ ಹೆಸರು ಕೇಳುತ್ತೆ. ಇಲ್ಲಿ ಗಮನಿಸಬೇಕು, ಇಲ್ಲಿ ಹೆಸರು ಯಾವುದಪ್ಪ ಹಾಕಬೇಕಂದ್ರೆ, ನಿಮ್ಮ ಶಿಕ್ಷಕ ಮಿತ್ರ ಆ್ಯಪಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರುತ್ತೆ, ಅದು ಕನ್ನಡದಲ್ಲಿರುತ್ತೋ ಇಂಗ್ಲೀಷಲ್ಲಿರುತ್ತೋ, ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಒಂದು ವೇಳೆ ಕನ್ನಡದಲ್ಲಿದ್ದರೆ ಕನ್ನಡದಲ್ಲಿ ನಿಮ್ಮ ಹೆಸರು ಫಸ್ಟ್ ಇನ್ಷಿಯಲ್ ಇದ್ದು ಆಮೇಲೆ ಹೆಸರಿದ್ದರೆ ಹಾಗೆ ಟೈಪ್ ಮಾಡಬೇಕು. ಅಥವಾ ಫಸ್ಟ್ ಹೆಸರಿದ್ದು ಆಮೇಲೆ ಇನ್ಷಿಯಲ್ ಇದ್ದರೆ ಹಾಗೆ ಟೈಪ್ ಮಾಡಬೇಕು. ಮಧ್ಯದಲ್ಲೆಲ್ಲದರ ಚುಕ್ಕಿದ್ರೆ ಹಾಗೆ ಟೈಪ್ ಮಾಡಬೇಕು. ಒಂದು ವೇಳೆ ನಿಮ್ಮ ಹೆಸರಿನ ಒಂದು ಅಕ್ಷರ ಹೆಚ್ಚು ಕಮ್ಮಿಯಾಗಿ ತಪ್ಪಾಗಿರೋ ಅದೇ ರೀತಿಯೇ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಉದಾಹರಣೆ, ನನ್ನ ಹೆಸರು ದೀಕ್ಷಾ, ನಮ್ಮ ಶಿಕ್ಷಕ ಮಿತ್ರ ಆ್ಯಪಲ್ಲಿ ಈ ರೀತಿ ನಾನು ಹಾಗೆ ಟೈಪ್ ಮಾಡ್ತೀನಿ. ಈಗಿದೆ, ನಾನು ಹಾಗೆ ಟೈಪ್ ಮಾಡ್ತೀನಿ. ನಾಗರಾಜಜ್ಜಿ ಅಂತಿದೆ. ಹೇಗಿದೆ ಹಾಗೆ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಬಟನ್ ಇದೆ, ನಾನು ನೆಕ್ಸ್ಟ್ ಬಟನ್ ಕೊಡ್ತೀನಿ. ನೆಕ್ಸ್ಟ್ ಬಟನ್ ಕೊಟ್ಟಾಗ ನಿಮ್ಗೆ ಈ ರೀತಿ ಬರುತ್ತೆ, ಮೇಲ್ ಐ ಡಿ ಮತ್ತು ಫೋನ್ ನಂಬರು. ನಾನು ಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಎರಡೂ ಕೊಡೋದಕ್ಕೆ 2 ತೋರಿಸ್ತಾ ಇದೆ. ನಿಮ್ಮ ಕಡೆ ನಿಮಗೆ ಬಹುಶಃ ಫೋನ್ ನಂಬರ್ ಅಷ್ಟೇ ಕೊಟ್ಟಿದ್ರೆ ಲಾಸ್ಟ್ ಇಯರು, ಫೋನ್ ನಂಬರ್ ಮಾತ್ರ ತೋರಿಸುತ್ತೆ. ಆ ಕಡೆಯ 4 ಅಂಕಿ ತೋರಿಸುತ್ತೆ, ಅದೇ ನಿಮ್ಮ ಅಧಿಕೃತ ನಂಬರ್, ಫೋನ್ ನಂಬರ್ ಆಗಿರುತ್ತೆ. ನನ್ನ ಫೋನ್ ನಂಬರ್ ಕರೆಕ್ಟಾಗಿದೆ. ನನ್ನ ಫೋನ್ ನಂಬರನ್ನು ಕಡೆಯ 4 ಅಂಕಿ ಅದೇ ಆಗಿರೋದ್ರಿಂದ ಅದಕ್ಕೆ ನಾನು ಸೆಲೆಕ್ಟ್ ಮಾಡಬೇಕು. ನಾನು ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಮೇಲ್ ಐ ಡಿ ಆರ್ ಫೋನ್ ನಂಬರ್ ಅಂತ ಮೇಲ್ ಐ ಡಿ ಮಾಡ್ಕೊಂಡ್ರೆ ಮೇಲ್ ಐ ಡಿ OTP ಬರುತ್ತೆ. ಬೇಡ, ನಿಮ್ಮ ಫೋನ್ ನಂಬರ್ನ ಈ ಥರ ಸೆಲೆಕ್ಟ್ ಮಾಡಿ ಗೆಟ್ OTP ಕೊಡಿ. ಗೆಟ್ OTP ಕೊಟ್ಟಾಗ ನಿಮ್ಮ ಆ ನಂಬರ್ಗೊಂದು OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಆ ಮೊಬೈಲ್ಗೊಂದು OTP ಬಂತು. ಆ OTPಯನ್ನು ನಾನು ಟೈಪ್ ಮಾಡ್ತೀನಿ ಇಲ್ಲಿ. ನಾನು ಆ OTPನಲ್ಲಿ ಎಂಟ್ರಿ ಮಾಡ್ತೀನಿ. ನೀವು ಹೇಗೆ ಎಂಟ್ರಿ ಮಾಡಿ OTP ಕೊಡ್ತೀನಿ ನೋಡಿ. ಎಂಟ್ರಿ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಅದು ಸಕ್ಸಸ್ಫುಲ್ ಆಗಿದೆ. ಅದು ಸಕ್ಸಸ್ಫುಲ್ ಆಗಿದೆ. ಈಗ ಕೇಳುತ್ತೆ ಹೊಸ ಪಾಸ್ವರ್ಡ್ ಹಾಕಿ ಅಂತ ಕೇಳುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಹೊಸ ಪಾಸ್ವರ್ಡನ್ನ ಕೊಡಬೇಕೀಗ ನೀವು. ನಾನು ಹೊಸ ಪಾಸ್ವರ್ಡ್ ಹೇಗಿರಬೇಕಂದ್ರೆ ಕೆಳಗಡೆ ಕೊಟ್ಟಿದ್ದೆ ನೋಡಿ, ಯುವರ್ ಪಾಸ್ವರ್ಡ್ ಮಸ್ಟ್ ಕಂಟೈನ್ ಎ ಮಿನಿಮಮ್ ಆಫ್ 8 ಕ್ಯಾರೆಕ್ಟರ್ಸ್. ಇಟ್ ಮಸ್ಟ್ ಇನ್ಕ್ಲೂಡ್ ನ್ಯೂಮರಲ್ಸ್
ಲೋವರ್ ಕೇಸ್ ಆ್ಯಂಡ್ ಅಪ್ಪರ್ ಕೇಸ್ ಆಲ್ಫಾಬೆಟ್ಸ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ವಿತೌಟ್ ಎನಿ ಸ್ಪೇಸಸ್ ಅಂತ ಇದೆ. ಯಾವುದೇ ಸ್ಪೇಸ್ ಕೊಡ್ದಿರಾ 8 ಅಕ್ಷರಗಳು ಇರಬೇಕು. ಆ 8 ಅಕ್ಷರದಲ್ಲಿ ಇಂಗ್ಲೀಷಿನ ಒಂದು ದೊಡ್ಡ ಅಕ್ಷರ ಇರಬೇಕು, ಚಿಕ್ಕ ಅಕ್ಷರ ಇರಬೇಕು, ಮತ್ತು ಒಂದು ನಂಬರ್ ಇರಬೇಕು, ಯಾವುದಾದ್ರು ಅಂಕಿ 1-2 ಅಂಕಿಗಳು ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ @ # ಈ ಥರ ಯಾವುದೋ ಒಂದು ಕೇಸ್ ಇರಬೇಕು. ಈ ಇಷ್ಟು ಇರತಕ್ಕಂಥ ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಬೇಕು. ಜ್ಞಾಪಕಟ್ಟಿ ಅಲ್ಲೇ ಕೊಟ್ಟಿದ್ದಾರೆ. ಒಂದು ಇಂಗ್ಲೀಷ್ನ ಬಿಗ್ ಲೆಟ್ರು, ಸ್ಮಾಲ್ ಲೆಟ್ರು, ಸಂಖ್ಯೆಗಳು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಬೇಕು. ನಾನು ಆ ಥರದೊಂದು ಮಾಡ್ತೀನಿ ನೋಡಿ. ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಹೆಸರು ನಾಗರಾಜ್ ಅಂತ ನಾನು ಇಟ್ಕೊತೀನಿ, ನಾಗು ಅಂತ ಇಟ್ಕೊಳ್ತೀನಿ. ಅದ್ರಲ್ಲಿ ಮೊದಲನೇ ಅಕ್ಷರ ಬಿಗ್ ಲೆಟ್ರ್ ಕೊಡ್ತೀನಿ ನಾನು. ಇನ್ನು ಮಿಕ್ಕಿದೆಲ್ಲ ಚಿಕ್ಕದು ಕೊಡ್ತೀನಿ. ನನಗೆ ಒಂದು ಬಿಗ್ ಲೆಟ್ರ್ ಬೇಕಾಗಿತ್ತು, ಸ್ಮಾಲ್ ಲೆಟ್ರ್ ಬೇಕಾದ್ರೆ 2 ಬಂದುಬಿಡ್ತು, 4 ಅಕ್ಷರ ಆಯಿತು. ಈಗ ನಾನು ಏನು ಮಾಡ್ತೀನಿ, ಸ್ಪೆಷಲ್ ಕ್ಯಾರೆಕ್ಟರ್ ಒಂದು ಯಾವುದೊಂದು ಕೊಟ್ಕೋತೀನಿ ನಾನು. ಒಂದು @ ಯಾವುದೊಂದು ಕೊಡ್ತೀನಿ ನಾನು. ಕೊಟ್ಟು ನಂಬರ್ ಬೇರೆ ಕೊಡಬೇಕು ನಾನು ಅಲ್ವಾ, ನಂಬರ್ ಕೊಡಬೇಕು. ಅದಕ್ಕೆ ನಂಬರ್ ಕೊಡ್ತೀನಿ ನಾನು. ಉದಾಹರಣೆ ಯಾವುದೊಂದು ಕೊಡ್ತೀನಿ ನಾನು, ಕೊಡ್ತೀನಿ 1970 ಅಂತ ಕೊಟ್ಟಿದ್ದೀನಿ ನೋಡಿ. ನಾನೇನು ಕೊಟ್ಟಿದ್ದೀನಿ, ಅವ್ರೇನು ಕೇಳಿದರೆ ನನ್ನ ಪಾಸ್ವರ್ಡ್ ಎಲ್ಲೂ ಸ್ಪೇಸ್ ಇರಬಾರ್ದು, ಎಲ್ಲೂ ಜಾಗ ಇಲ್ಲ, ನಿಜ. ಅದರಲ್ಲಿ ಒಂದು ಬಿಗ್ ಲೆಟ್ರ್ ಮಸ್ಟ್ ಇರಲೇಬೇಕು, ಇದೆ. ಒಂದು ಬಿಗ್ ಲೆಟ್ರ್ ಇದೆ, ಸ್ಮಾಲ್ ಲೆಟ್ರ್ ಇರಬೇಕು, ಇದೆ. ಒಂದು ಸ್ಪೆಷಲ್ ಕ್ಯಾರೆಕ್ಟರ್ @ ಇರುತ್ತೆ ಅದ್ರಲ್ಲಿ ಯಾವುದೋ ಒಂದು ಇರಬೇಕು, ಒಂದಿದೆ. ನಂಬರ್ ಇರಬೇಕು 1970. ಒಟ್ಟು ಇಷ್ಟು ಸೇರಿ ಮಿನಿಮಮ್ 8 ಕ್ಯಾರೆಕ್ಟರ್ ಇದೆ ನನ್ನದ್ರಲ್ಲಿ. 1 2 3 4 5 6 7 9 ಇದೆ, ಪರವಾಗಿಲ್ಲ. 8ರ ಮೇಲೆ ಎಷ್ಟು ಬೇಕಾದ್ರೂ ಇರ್ಬೋದು. ನೀವು ತುಂಬ ಜಾಸ್ತಿ ಇಟ್ಕೊಬೇಡಿ, 8 9 10 ಇಷ್ಟೇ ಇಟ್ಕೊಳ್ಳಿ. ಈಗ ಇದೇ ಪಾಸ್ವರ್ಡ್ನ ಒಂಚೂರು ತಪ್ಪಿಲ್ಲದೆ ಮತ್ತೆ ಅಲ್ಲೇ ಟೈಪ್ ಮಾಡಬೇಕು, ಅದೇ ರೀತಿ ಅದೇ ಪಾಸ್ವರ್ಡ್ ಕನ್ಫರ್ಮ್ ಮಾಡಲಿಕ್ಕೆ. ಮತ್ತೆ ಹಾಗೆ ಟೈಪ್ ಮಾಡ್ತೀನಿ, ಮಾಡಿ ರೀಸೆಟ್ ಕೊಡ್ತೀನಿ. ಸೊ ನನ್ನ ಪಾಸ್ವರ್ಡ್ ರೀಸೆಟ್ ಆಯಿತು. ರೀಸೆಟ್ ಆದಾಗ ಮತ್ತೆ ಈಗ ಕೇಳುತ್ತೆ ಬ್ಯಾಕ್ ಟು ಅಪ್ಲಿಕೇಶನ್ ಅಂತ. ಮತ್ತೆ ಬ್ಯಾಕ್ ಅಪ್ಲಿಕೇಶನ್ ಬರ್ತೀನಿ. ಬ್ಯಾಕ್ ಅಪ್ಲಿಕೇಶನ್ ಬಂದು ಮತ್ತೆ ಅದೇ ಕೆಲಸ ಮಾಡ್ತೀನಿ. ನಾನು ಏನು ಮಾಡ್ತೀನಿ, ಬ್ಯಾಕ್ ಬಂದಮೇಲೆ ಮತ್ತೆ ಅದೇ ಫೋನ್ ನಂಬರ್ ಹಾಕ್ತೀನಿ. ಅದೇ ಪಾಸ್ವರ್ಡನ್ನು ಹಾಕ್ತೀನಿ. ನಾನು ಅಲ್ಲಿ ಏನು ರೀಸೆಟ್ ಮಾಡಿದ್ದು ಅದೇ ಪಾಸ್ವರ್ಡ್ ಹಾಕಿ ಅದೇ ಫೋನ್ ನಂಬರ್ ಹಾಕ್ತೀನಿ. ಈಗ ಲಾಗಿನ್ ಕೊಡ್ತೀನಿ. ಈಗ ಲಾಗಿನ್ ಕೊಡುವಾಗ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಮೇಲೆ. ಅಂದರೆ ನನ್ನ ಲಾಗಿನ್ ಸಕ್ಸಸ್ಫುಲ್ಲಾಗಿ ಆಗಿದೆ, ಅಪ್ಡೇಟ್ ಆಗಿದೆ ಅಂತ ನೋಡಿ. ನನ್ನ ಹೆಸರು ಅಂತ ಬಂದಿದೆ. ನನ್ನ ಪ್ರೊಫೈಲ್ಗೆ ಹೋದರೆ ಅದೇ ರೀತಿ ಕರೆಕ್ಟ್ ನನ್ನ ಹೆಸರು ಬಂದಿದೆ. ನಾನು ಕಳೆದ ಬಾರಿ ಮಾಡಿರ್ತಕ್ಕಂಥ ಎಲ್ಲ ಮಾಡ್ಯೂಲ್ಸು ಬಂದಿದೆ, ಈ ರೀತಿ ಬರಬೇಕು. ಇದಿಷ್ಟು ಬಂದಮೇಲೆ ಮತ್ತು ನೀವು ನಿಮ್ಮ ಆ್ಯಪ್ಗೆ ಹೋಗಿ, ನಿಮ್ಮ ದೀಕ್ಷಾ ಆ್ಯಪ್ಗೆ ಹೋಗ್ತೀರಾ. ದೀಕ್ಷಾ ಆ್ಯಪ್ಗೆ ಹೋಗಿ ಮತ್ತು ಅದನ್ನು ಓಪನ್ ಮಾಡಿದ್ರೆ ಹಾಗೆ ಬರುತ್ತೆ. ಮತ್ತು ನಾನು ವಾಪಸ್ ಹೊರಟೋಗ್ತೀನಿ, ಅದು ಬಿಟ್ಬಿಟ್ಟು ಮತ್ತೆ ದೀಕ್ಷಾ ಆ್ಯಪ್ಗೆ ಹೋಗ್ತೀನಿ. ನಾನೀಗ ದೀಕ್ಷಾ ಆ್ಯಪ್ಗೆ ಹೋಗ್ತೀನಿ, ಅಲ್ಲಿ ಬಂದಿರಲ್ಲ. ಈಗ ನಾನೇನು ಮಾಡ್ತೀನಿ, ಚಿಂತೆ ಇಲ್ಲ, ನಾನೀಗ ಪಾಸ್ವರ್ಡ್ ರೀಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಲಾಗಿನ್ ಹೋಗ್ತೀನಿ, ಮತ್ತೆ ಲಾಗಿನ್ ವಿತ್ ದೀಕ್ಷಾಗೆ ಹೋಗ್ತೀನಿ. ಈಗ ಜ್ಞಾಪಕ ಕಟ್ಕೊಳ್ಳಿ, ಈಗೇನು ಒಟ್ಟು ಸೆಟ್ ಮಾಡೋಂಗಿಲ್ಲ. ನಾನು ಅಲ್ಲಿ ಏನು ಹಾಕಿದ್ದೀನಿ ಅದೇ ಫೋನ್ ನಂಬರ್ ಹಾಕ್ತೀನಿ. ಅದೇ ಪಾಸ್ವರ್ಡನ್ನ ಎಂಟ್ರಿ ಮಾಡ್ತೀನಿ. ಅಂದರೆ ನಾನು ದೀಕ್ಷಾ ಆ್ಯಪಲ್ಲಿ ಲಾಗಿನ್ ಆಗಿದ್ದೀನಿ. ಮತ್ತೆ ಬಂದು ಇಲ್ಲಿ ನಾನು ಈ ಆ್ಯಪಲ್ಲಿ ಲಾಗಿನ್ ಆಗ್ತೀನಿ. ಈಗ ಎಲ್ಲವನ್ನು ಸಿದ್ಧ ಮಾಡುತ್ತಿದ್ದೇವೆ ಅಂತ ಬರುತ್ತೆ. ಅಂದರೆ ನಿಮ್ಮ ದೀಕ್ಷಾ ಆ್ಯಪು ಈಗ ಸಿದ್ಧ ಆಗುತ್ತೆ ಇಲ್ಲಿ. ಸೊ ಇಷ್ಟು ಅಂಶಗಳನ್ನು ನೀವು ಪಾಲಿಸಿದರೆ ನೀವು ಮತ್ತೆ ಲಾಗಿನ್ ಆಗ್ಬೋದು. ಈ ರೀತಿ ಲಾಗಿನ್ ಆಗಿ ನಿಮ್ಮೆಲ್ಲ ಹಳೆ ನಿಷ್ಠಾ 1.0 ಮಾಡಿಲ್ ನೋಡ್ತೀರಾ. ಇದರಲ್ಲೇ ನಿಮ್ಮ 3.0 ಕೂಡ ಬರುತ್ತೆ. ದಯವಿಟ್ಟು ಎಲ್ಲರೂ ಈ ರೀತಿ ಮಾಡ್ಕೊಳೋದ್ರ ಮೂಲಕ ಆದಷ್ಟು ಬೇಗ 30ನೇ ತಾರೀಕು ಒಳಗಡೆ ಎಲ್ಲರೂ ಲಾಗಿನ್ ಆಗಿ. ಯಾರು ಲಾಗಿನ್ ಆಗಿದ್ರೆ ಚಿಂತೆ ಎಲ್ಲ ಆಗಿಲ್ದಿರೋರು ಮತ್ತೆ ಆಗಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.